ಟಿವಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದರೂ ಕೂಡ ಕೆಲವೊಂದಷ್ಟು ಜನ ಇರ್ತಾರೆ, ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾನೆ ಇರ್ತಾರೆ. ಏನಾದರೂ ಒಂದು ನಮ್ಮ ಹೆಸರನ್ನು ಹಾಳು ಮಾಡುವಂಥ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಇಂಥ ಜನಗಳಿಗೆ ಏನಾದರೂ ಪರಿಹಾರ ಇದೆಯಾ ಅಥವಾ ಅವರನ್ನ ಮಟ್ಟ ಹಾಕೋದು ಹೇಗೆ? ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷ್ಯರಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ಈ ಅಪಪ್ರಚಾರ ಅನ್ನುವಂಥದ್ದು ಕೆಲವರು ಹೆಂಗಂದ್ರೆ ನಮ್ಮ ಪಾಡಾಗಿ ನಾವಿದ್ರೂ ಕೂಡ ಅಪಪ್ರಚಾರ ಮಾಡ್ತಾನೆ ಇರ್ತಾರೆ, ನಮ್ಮ ಹಿಂದೆ ಮಾತಾಡ್ತಾ ಇರ್ತಾರೆ ಅಥವಾ ನಮ್ಮ ಹೆಸರು ಕೆಡಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ಅವ್ರಿಗೆ ಏನು ಲಾಭ ಸಿಗುತ್ತೆ ಗುರುಗಳೇ? ಏನು ಅವ್ರಿಗೆ ಆಗುತ್ತೆ ಈ ಒಂದು ಅಪಪ್ರಚಾರ ಮಾಡೋದ್ರಿಂದ? ನೋಡಿ, ಇದು ಸಹಜವಾಗಿ ಅವ್ರ ಲಾಭ ನಷ್ಟ ಲೆಕ್ಕಾಚಾರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ಅಪಪ್ರಚಾರದ ಕ್ರಿಯೆ ನಡೆಯುತ್ತೆ. ಪುರಂದರದಾಸರು ಹೇಳ್ತಾರೆ, ನಿಂದಕರಿರಬೇಕಾಯ ಹಂದಿಗಳ. ಅದು ನಿಂದನೆ ಮಾಡೋದು, ಅಪಪ್ರಚಾರ ಮಾಡೋದು ಏನಂದ್ರೆ ಇಲ್ಲಿ ಒಂದಾಗಿರೋದನ್ನ ಅಲ್ಲಿ 10 ಸೇರಿಸಿ ಮಾಡ್ಬೋದು. ಹಿಂಗೆ ಹೆಸರು ಹಾಳು ಮಾಡೋದು, ಕಳಂಕ ತರೋದು, ಆ ಸುಳ್ಳನ್ನ 100 ಸಲ ಹೇಳಿ 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 ಅದನ್ನೇ ಕೊನೆಯದಾಗಿ ನಿಜ ಅಂತ ಹೇಳ್ಬಿಟ್ಟು ಸಾಬೀತು ಮಾಡೋವಂಥ ಒಂದು ವಿಲಕ್ಷಣ ಮನಸ್ಥಿತಿ. ನೋಡಿ, ಅಪಪ್ರಚಾರ ಏನಕ್ಕೆ ಮಾಡ್ತಾರೆ ಅನ್ನೋದು ಅವ್ರದ್ದು ಚಾಳಿ. ಅದು ಪರ್ಟಿಕ್ಯುಲರ್ ಆಗಿ ಇದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಅವ್ರ ದುರ್ಬುದ್ಧಿ. ಅದು ಅಲ್ದೇನು ದ್ವೇಷನೂ ಇರೋದಿಲ್ಲ. ಕೆಲವೊಮ್ಮೆ ಸುಮ್ಮನೆ ಒಬ್ರು ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಬೇಕು, ಇನ್ನೊಬ್ರು ಮನೆ ಬಗ್ಗೆ ಹೀಯಾಳಿಸ್ಬೇಕು, ಇನ್ನೊಬ್ರು ನಡತೆ ಬಗ್ಗೆ ಒಂದು ಪಟ್ಟ ಕಟ್ಟಬೇಕು. ಇದೊಂದು ಚಾಳಿ, ಇದೊಂದು ಅಸಂಸ್ಕೃತವಾಗಿರ್ತಕ್ಕಂಥ ಒಂದು ಮನಸ್ಥಿತಿ. ಮತ್ತೆ ಇವ್ರ ಮನೆಯಲ್ಲಿ ಬಹಳಷ್ಟು ಈ ಹೆಗಣಗಳೇ ಇರ್ತವೆ, ಆದರೆ ಬೇರೆಯವ್ರ ಮನೆಗೆ ನೋಡ್ಬಿಟ್ಟು ಇವ್ರು ನಗೋದು ಜಾಸ್ತಿ. ಹೀಗೆ ಒಂಥರ ಮನಸ್ಥಿತಿ. ಇದು ಏನು ಅಂತ ಹೇಳಲಿಕ್ಕಾಗಲ್ಲ. ಒಟ್ಟು ಅಪಪ್ರಚಾರ ಮಾಡಿ ಮಾಡಿ ವ್ಯಕ್ತಿನ ಸರ್ವನಾಶ ಮಾಡೋದು ಅಂದ್ರೆ ಖಚಿತ. ಅದು ಒಳ್ಳೇದಲ್ಲ. ಕೆಲವೊಮ್ಮೆ ಇಂಥ ಪ್ರಚಾರಗಳಿದಾವಲ್ಲ, ಯಾವ ಕ್ಷೇತ್ರದಲ್ಲೂ ಬಿಟ್ಟಿಲ್ಲ. ಸಾರ್ವಜನಿಕವಾಗಿದ್ದಾಗ ನಡೆಯುತ್ತೆ, ಅದು ಸಹಜ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಲ್ಲ. ತಾನಾಯಿತು, ತನ್ನ ಮನೆ ಆಯಿತು, ಯಾವುದೋ ಒಂದು ಹೆಣ್ಮಗು ಎಲ್ಲ ಒಂದು ಕಡೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಏನೋ ಹೋಗ್ತಾ ಇದೆ, ತನಗೆ ಇಷ್ಟ ಬಂದು ಅಪಪ್ರಚಾರ ಸುಮ್ಮನೆ ಶುರು ಹಚ್ಕೊಂಡ್ಬಿಡೋದು. ಯಾವುದೋ ಸ್ನೇಹಿತರು, ಕಾಲೇಜ್ ಹುಡುಗರು, ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಒಂದೇ ಥರ ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಯಾವುದೋ ಪ್ರೀತಿ ಪ್ರೇಮ ಅಂತ ಇರೋದಿಲ್ಲ. ಈ ಹುಡುಗಿ ಹಂಗೆ ಅಂತ ಹೇಳಿ ಅಪಪ್ರಚಾರ ಮಾಡ್ಬಿಡೋದು. ಅದೋ ಹುಡುಗ ಯಾವುದೋ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡ್ರು ಹುಡುಗಿ ಜೊತೆ ಇವನು ಹಂಗೆ ಇಂಥವನ ಅಂತವನು. ಇದು ನೋಡಿ, ಸಹಜವಾಗಿ ಈ ಕರ್ಮಗಳಲ್ಲಿ ನಾವು ನೋಡ್ತಿರ್ತೀವಿ. ಕೆಲಸದಲ್ಲೂ ಅಷ್ಟೇ ಭಾರಿ ಅಪಪ್ರಚಾರ ಮಾಡ್ಬಿಡೋದು. ಇವನು ಜಾಸ್ತಿ ತಿಂತಾನೆ, ದುಡ್ಡು ಹೊಡಿತಾನೆ, ಮೋಸ ಮಾಡಿಬಿಟ್ಟಿದ್ದಾನೆ, ಏನೋ ಒಂದು ಕೊಟ್ಟಿದ್ರೆ ಅದೆಲ್ಲ ತಿಂದಾಕ್ಬಿಟ್ಟಿದ್ದಾನೆ, ಇವನು ಮ್ಯಾನೇಜರ್ಗೆ ಕೈ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಏನೋ ಒಂದು ಅನೈತಿಕವಾಗಿ ನಡೆಸ್ತಾ ಇದ್ದಾನೆ. ಓತಪ್ರೋತವಾಗಿ ಊಹಾಪೋಹವಾಗಿ ಏನಾರ ಒಂದು ಅಪಪ್ರಚಾರ ಮಾಡಿ ತೇಲಿ ಬಿಟ್ಬಿಡೋದು. ಗಾಳಿ ಸುದ್ದಿ ಗಾಳಿ ಸುದ್ದಿ ಆಗ್ಬಿಡುತ್ತೆ ಅಷ್ಟೆ. ಈ ರೀತಿಯಾದಂಥ ಕರ್ಮಗೇಡಿಗಳಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ. ನಡೀತಾ ಇರ್ತದೆ ಜೀವನದಲ್ಲಿ. ಅವೆಲ್ಲ ನೋಡ್ಕೊಂಡು ಮುಂದಕ್ಕೆ ಹೋಗೋದೇ ಮನುಷ್ಯನ ಬುದ್ಧಿವಂತಿಕೆ ಅಷ್ಟೇ. ಓಕೆ ಗುರುಗಳು, ಇವಾಗ ಈ ಅಪಪ್ರಚಾರಗಳೇನು ನಡೀತಾನೆ ಇರುತ್ತೆ, ಆದರೆ ಇದನ್ನ ಮಟ್ಟ ಹಾಕೋದು ಹೇಗೆ? ಮಟ್ಟ ಹಾಕೋದು ನೋಡಿ, ಅವ್ರ ಬಾಯಿಗೆ ಬರಬಾರ್ದು, ಅಥವಾ ಕೆಲವೊಂದನ್ನ ನಿರ್ಲಕ್ಷ್ಯ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಅದನ್ನ ನಾವು ಧಿಕ್ಕರಿಸಿ ನಿಂತ್ಕೊಳ್ಳಬೇಕಾಗುತ್ತೆ. ಮಾರ್ಗಗಳು ನೋಡಿ, ಇಂಥದಕ್ಕೆ ಅಂದರೆ ನಾವು ಪರಿಹಾರ ಹುಡುಕಬೇಕು, ಮಾತಾಡಲಿಕ್ಕೆ ಅದರದ್ದೇ ಆದಂತಹ ನೆಲೆಗಟ್ಟಿನಲ್ಲಿ ಹೋಗ್ತಾ ಇರುತ್ತೆ. ಆದರೆ ಪರಿಹಾರಕ್ಕೆ ನಾವು ಬರೋದಾದರೆ ಇಲ್ಲಿ ನೋಡಿ, ಈ ಎಲೆಯಿಂದ ನಾವು ಅವ್ರ ಬಾಯಿ ಕಟ್ಟ ಹಾಕ್ಬೋದು, ಅಪಪ್ರಚಾರಗಳಿಗೆ ಬೀಗ ಹಾಕ್ಬೋದು. ಆದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು ಈ ಹುಡುಗಿ ಓಡೋಗ್ಬಿಟ್ಲು ಅಂದ್ಬಿಡ್ತು, ಜನ ಹಿಂಗೆ ಮಾತಾಡ್ಕೊಳೋದು. ಅಥವಾ ಅವ್ನು ಏನೋ ಒಂದು ಸ್ವಲ್ಪ ಕೆಮ್ಮು ಬಂದ್ರೂ ಅವ್ನು ದೊಡ್ಡ ಕಾಯಿಲೆ ಇದೆ ಅಂತ ಈ ರೀತಿ ಬರುತ್ತೆ. ಸಹಜ ಸ್ಥಿತಿ ಮನಸ್ಥಿತಿಯಿಂದ ಮೂಡುವಂಥದ್ದು. ಹಲಸಿನ ಎಲೆ ನೋಡಿರ್ತೀವಿ, ಈ ಹಲಸಿನ ಹಣ್ಣು ಹೋಗಲ್ಲ, ಅದರ ಎಲೆ, ಹಲಸಿನ ಎಲೆ. ಈ ಎಲೆ ಮೇಲೆ ತಾವು 4 ಕಾಲಂ ಅಡ್ಡ ಮತ್ತು ಉದ್ದವಾಗಿ ಲ0 ಅಂದರೆ ಲಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ. ಇದನ್ನು ಕಪ್ಪು ಮಸಿಯಲ್ಲಿ ಯಾವುದಾದ್ರೂ ಒಂದು ದಾಳಿಂಬೆ ಕಡ್ಡಿ ಸಹಾಯದಿಂದ ಬರಿಬೋದು. 4 ಅಡ್ಡ ಮತ್ತು 4 ಉದ್ದ ಕಾಲಂ ಲ0 ಅಂದರೆ ಲಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೆದು ಅಮಾವಾಸ್ಯೆ ದಿನ ಇದನ್ನು ರೆಡಿ ಮಾಡಿ. ಹಾಗೆ ಬರೆದ ಯಂತ್ರವನ್ನು ಈ ಎಲೆಯನ್ನು
ಅಮಾವಾಸ್ಯೆ ರಾತ್ರಿ ಇರ್ತದೆ, ಆ ಟೈಮ್ನಲ್ಲಿ ಈ ನಿರ್ಜನ ಪ್ರದೇಶಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಆಳ ತೆಗೆದು ಭೂಮಿಯಲ್ಲಿ ಊತಾಕುವಾಗ ಅಪಪ್ರಚಾರಗಳಿಗೆ ಅದು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಈಡೇರಿಸ್ಬಿಟ್ಟೆ ಬಂಧನ ಮಾಡಿಬಿಡಿ. ಅಂದರೆ ಆಳದಲ್ಲಿ ಊತಾಕಿದ್ದೀನಿ ಅಂದರೆ ಬಂಧನ ಮಾಡಿದ್ದೀವಿ ಅಥವಾ ಬಾಯಿ ಕಟ್ಟಾಕಿದ್ದೀವಿ ಅಂತ ಅರ್ಥ. ಬಹಳಷ್ಟು ವೇಗವಾಗಿ ಅಪಪ್ರಚಾರ ಮಾಡ್ತಾ ಇದ್ದರೆ ಇಂತಹ ಕ್ರಿಯೆಯನ್ನು ಮಾಡ್ಬೋದು. ನೋಡಿ, ಇದು ಶಾಸ್ತ್ರದಲ್ಲಿ ಅಥವಾ ತಂತ್ರದಲ್ಲಿ ಸರಳವಾಗಿರ್ತಕ್ಕಂಥ ಪರಿಹಾರ ತಿಳಿಸಿದ್ದೀನಿ. ಇದು ನಿಜವಾಗ್ಲೂ ದೊಡ್ಡ ಸಮಸ್ಯೆನೇ. ಈ ಶತ್ರು ಸ್ಥಾನ ಹೇಗಿರುತ್ತೆ ಅದರಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಸಮಸ್ಯೆ ಅಪಪ್ರಚಾರ. ಹುಡುಗ ಮದುವೆ ಆಗ್ಬೇಕಂತಂದ್ರೆ ಹುಡುಗನ ಬಗ್ಗೆ ಅಪಪ್ರಚಾರ ಮಾಡ್ಬೇಕು, ಹೆಣ್ಣು ಸಿಗೋದಿಲ್ಲ. ಹುಡುಗಿ ಬಗ್ಗೆ ಇಲ್ದಿರ ಅಪಪ್ರಚಾರ ಮಾಡಿ ಆಕೆ ನಡತೆ ಗೌರವನೇ ಹಾಳು ಮಾಡ್ತಾರೆ. ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೇಕಾಗಿರೋದು ಹಾಳು ಮಾಡ್ಬೇಕು. ಎಲ್ಲದರಲ್ಲೂ ತಡೆ ಮಾಡಿ ಪೂರ್ತಿ ಜೀವನನೇ ಹಾಳು ಮಾಡ್ಬೇಕು. ಹಾಗಾಗಿ ಇಂಥದ್ದನ್ನೆಲ್ಲ ಆದಷ್ಟು ಹಿಮ್ಮೆಟ್ಟಿಸ್ಬೇಕು, ಮಾತಿಗೆ ಮಾತು ಕೊಡಬೇಕು, ಅಥವಾ ಕೆಲವೊಂದನ್ನು ನಿರ್ಲಕ್ಷ್ಯ ಮಾಡಬೇಕು. ಸ್ವಲ್ಪ ಅದನ್ನು ಯೋಚನೆ, ತಿಳುವಳಿಕೆ, ಜ್ಞಾನದಿಂದ ನೋಡ್ಕೊಂಡ್ರೆ ಖಂಡಿತ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಗುರುಗಳೇ, ಇವಾಗ ಈ ರೀತಿಯಾದಂಥ ಅಪಪ್ರಚಾರಗಳು ಒಬ್ಬರು ಅಥವಾ ಇಬ್ಬರು ಮಾಡ್ತಾ ಇದ್ರೆ ಓಕೆ, ಮತ್ತೆ ಆಗ್ತಾನೆ ಇದ್ರೆ ಈ ಪರಿಹಾರದಿಂದ ನಮಗೆ ತಡೆ ಆಗಿದೆ ಅಥವಾ ನಮ್ಗೆ ಅಪಪ್ರಚಾರ ಆಗ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ನೋಡಿ, ಅಪಪ್ರಚಾರಗಳು ಅನ್ನೋದು ಒಬ್ಬ ಮನುಷ್ಯನಿಂದ ಶುರು ಆಗ್ಬೋದು, ಹೋಗ್ತಾ ಅದು 100,000 ಮನುಷ್ಯರಿಗೆ ತಲುಪ್ಬೋದು. ಯಾಕಂದ್ರೆ ಅದ್ ಸ್ಥಿತಿನೇ ಹಾಗೆ. ಯಾಕಂದ್ರೆ ಅಪಪ್ರಚಾರ ಮಾಡೋ ಕೇಳೋವಂಥ ಕಿವಿಗಳು ಬೇಕು ತಾನೆ. ಈ ಕೇಳುಗರು ಇದ್ರೆ ತಾನೇ ಹೇಳೋವಂಥವ್ರು ಹೇಳಿಕ್ ಸಾಧ್ಯ. ಕೇಳಲೇ ಇಲ್ಲ, ನೀವು ಪ್ರಶ್ನೆನೇ ಮಾಡಿಲ್ಲ ಅಂದ್ರೆ ನಾನು ಗೋಡೆಗೆ ಉತ್ತರ ಕೊಡ್ಲಾ ಇಲ್ಲ, ಅಥವಾ ಒಬ್ಬನೇ ಮಾತಾಡಿದ್ರೆ ನಾನು ಹುಚ್ಚನಾಗ್ತೇನೆ. ಹೌದು ತಾನೆ? ಹಿಂಗೆ ಮನಸ್ಥಿತಿ. ಕೇಳೋರು ಇರ್ತಾರೆ, ಅವನು ಹೇಳೋದು ಹೇಳ್ಬಿಟ್ಟಿರ್ತಾನೆ, ಒಬ್ರಿಗೊಬ್ರು ಸುದ್ದಿ ಗಾಳಿ ಸುದ್ದಿ ಎಲ್ಲ ಹೋಗಿ ತೇಲಾಡಿ ಬಂದ್ಬಿಡುತ್ತೆ. ಕೊನೆಯದಾಗಿ ಆ ಅಪಪ್ರಚಾರದ ಮಾತು ನಮಗೆ ಬಂದಿರುತ್ತೆ. ಹಿಂಗಾಯ್ತಂತೆ ಅಂತ ಹೇಳಿ ಅದು ಹೆಂಗೆ ಸಾಧ್ಯ ಆಯಿತು? ಇದನ್ನ ಎಲ್ಲರ ಬಾಯಿ ಮುಚ್ಚೋಕ್ಕಾಗತ್ತಾ? ಇಲ್ಲಿ ಸತ್ಯವನ್ನ ತೋರಿಸ್ಬೇಕಾಗಿದೆ, ನಿಜ ಏನನ್ನೋದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಮ್ಮ ಪರವಾಗಿ ಜನ ಬರಬೇಕು. ಅಥವಾ ನೀನು ಹೇಳ್ತಾ ಇರೋದು ಸುಳ್ಳು, ಅಥವಾ ಈ ವ್ಯಕ್ತಿ ಹಿಂಗೆ ಹೇಳ್ತಾ ಏನೋ ಒಂದು ಗಾಳಿ ಸುದ್ದಿ ಹಬ್ಬಿಸ್ತಾನಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾನಲ್ಲ, ಇವನು ಹಣೆ ಬರ ಇಷ್ಟೇ, ಇವನು ಎಲ್ಲರ ಬಗ್ಗೆನೂ ಇದೇ ಮಾಡ್ತಾನೆ ಅನ್ನೋವಂಥ ಒಂದು ನೆಗೆಟಿವ್ ಅವನು ಕ್ಯಾರೆಕ್ಟರ್ ಸೃಷ್ಟಿ ಆಗುತ್ತೆ. ಅವನೇ ಅಲ್ಲಿ ಕೆಟ್ಟವನಾಗಿರ್ತಾನೆ. ಆ ಜನಗಳ ನಡುವೆ ಇವನು ಯೋಗ್ಯತೆನೇ ಇಷ್ಟ ಅಂತ ತಿಳ್ಕೊಂಡಿರ್ತಾರೆ. ಹೀಗೆ ಬಾಯಿ ಕಟ್ಟಿ ಹಾಕುವಂಥದ್ದು ವಿಚಾರ. ಅಥವಾ ನಂಬಿಕೆ ಪ್ರಶ್ನೆ ಇದು. ಸಪೋಸ್ ಒಂದು ಹುಡುಗಿ ನೋಡಕ್ಕೆ ಹೋಗ್ಬೇಕು, ಯಾವುದೋ ಅಪಪ್ರಚಾರ ಆಗ್ಬಿಟ್ಟಿದೆ. ಆ ಅಪಪ್ರಚಾರವನ್ನು ಅವರು ಸೂಕ್ಷ್ಮವಾಗಿ ನೋಡಿ ಅದು ನಂಬಾರ್ದು, ಅವರು ಆಗೋದನ್ನ ತಡಿಬಾರ್ದು, ಆಗೋ ಮದುವೆನ ತಡಿಬಾರ್ದು, ತಡೆಗೆ ಹಿಡಿಬಾರ್ದು. ಹಾಗೆ ಅವರು ಪೂರ್ಣವಾಗಿ ನಂಬಿಕೆಯಿಂದ ಈ ಹುಡುಗನನ್ನು ನಂಬಬೇಕು. ಹಾಗೆ ಬಂದಿರತಕ್ಕಂಥ ಅಪಪ್ರಚಾರವನ್ನು ಅವ್ರ ನಂಬಿಕೆ ಇಡಬಾರ್ದು. ಈ ರೀತಿಯಾದಂಥ ತಂತ್ರಗಳು ನಡೆಯುತ್ತೆ. ಅಷ್ಟು ಸಾಮರ್ಥ್ಯ ಇರುತ್ತೆ. ನಿಜವಾಗಿ ಯಾರು ಇಂಥ ಸಮಸ್ಯೆ ಅನುಭವಿಸಿದರೆ ಅವ್ರಿಗೆ ಗೊತ್ತಿರುತ್ತೆ ಇದರದ್ದು ಮರ್ಮ, ಆಳ, ರೀತಿ ನೀತಿ ರಿವಾಜುಗಳು ಬಹಳ ಕೆಟ್ಟದ್ದು ಅಂದರೆ ಕೆಟ್ಟದ್ದು. ಅಪಪ್ರಚಾರನೇ ಅದು. ಪ್ರಚಾರ ಕೊಟ್ಟು ಹಿಂಗೆ ಮಾಡ್ತಾರೆ ಅಷ್ಟೇ. ಗುರುಗಳು, ಈಗ ಅಪಪ್ರಚಾರದಿಂದ ಆಗಿರುವಂಥ ಡ್ಯಾಮೇಜ್ಗಳನ್ನು ನಾವು ಈ ಪರಿಹಾರದ ಮುಖಾಂತರ ಸರಿಪಡಿಸ್ಕೊಳ್ಬೋದಾ? ನೋಡಿ, ಡ್ಯಾಮೇಜ್ಗಳು ಪರಿಹಾರ, ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಎಲ್ಲ ಕೆಲವೊಮ್ಮೆ ಅನಾಹುತ ಆಗೋಗ್ಬಿಟ್ಟಿರ್ತಾರೆ. ಏನು ಸರಿ ಹೋಗುತ್ತೆ ಅವಾಗ? ಇನ್ನು ಅಲ್ಲಿಗೆ ಬರೋದಾದ್ರೆ ಹುಡುಗಿಗೇನೋ ಮದುವೆ ಅವರು ಓಕೆ ಅಂದಿರ್ತಾರೆ, ಅಪಪ್ರಚಾರ ಆಯಿತು, ಹುಡುಗಿ ಕಡೆ ಬೇಡ ಅಂದಿರ್ತಾರೆ, ಹುಡುಗಿ ಮದುವೆ ಮಾಡಿ ಬೇರೆ ಕಡೆ ಕೊಟ್ಟಿರ್ತಾರೆ. ಇದೆಲ್ಲ ಅಪಪ್ರಚಾರ, ಸುಳ್ಳು ಸುದ್ದಿ ಅಂತ ಆಮೇಲೆ ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗುತ್ತೆ ಅವಾಗ? ಮದುವೆ ಮಾಡಿ ಕೊಟ್ಟಾಗಿರುತ್ತೆ ಹುಡುಗಿಗೆ, ಇವನು ಸುಮ್ಮನೆ ಇರ್ತಾರೆ. ಅವಾಗ ಸತ್ಯ ತಿಳ್ಕೊಂಡಾದ್ರು ಕೆಲವೊಂದು ಸ್ಥಿತಿನ ನಾವು ಸಮಯದ ಗತಿಯಲ್ಲಿ ಅದನ್ನ ತಡಿಲಿಕ್ಕಾಗಲ್ಲ. ಸಮಯ ಮಿತಿ ಮೀರೋದ್ರೆ ಅದಕ್ಕೊಂದು ವ್ಯಾಲಿಡ್ ಮುಗಿದೋಗಿರುತ್ತೆ. ಕೆಲವೊಂದನ್ನ ತಡಿಬಹುದು. ಎರಡೂ ರೀತಿಯಲ್ಲಿ ಯೋಚನೆ ಮಾಡಬಹುದು. ಈಗ ಅಂದ್ರೆ ಇವಾಗ ಪ್ರಮೋಷನ್ ಯಾವುದೋ ನಿಂತೋಗಿರುತ್ತೆ, ಅದು ಈ ಪರಿಹಾರ ಮಾಡ್ಕೊಂಡ್ರೆ ವಾಪಸ್ ಬರ್ಬೋದು, ಗುರುತಿಸ್ಬೋದು. ವ್ಯಾಜ್ಯಗಳಿರ್ತವೆ ಅಪಪ್ರಚಾರದಿಂದ ಅಥವಾ ಸುಳ್ಳು ಅನಗತ್ಯವಾದಂತಹ ಸಂಶಯದಿಂದ ಶುರು ಆಗಿರುತ್ತೆ. ಅಂಥದ್ರಲ್ಲಿ ಗೆಲುವು ಸಾಧಿಸ್ಬೋದು. ಅದು ಯಾರೋ ಏನೋ ಹೇಳಿ ಇಬ್ಬರು ನಡೆ ತಂದಿಟ್ಟಿರ್ತಾರೆ, ಗಂಡ ಹೆಂಡತಿನ ದೂರ ಮಾಡಿರ್ತಾರೆ ಅಪಪ್ರಚಾರದ ಮುಖಾಂತರ. ಏನೋ ಗಂಡನಿಗೆ ಅನೈತಿಕ ಸಂಬಂಧ ಅಂತ ಸುಮ್ಮನೆ ಸೃಷ್ಟಿ ಮಾಡಿ ಹೆಂಡತಿ ಮನೆ ಬಿಟ್ಟು ಹೋಗಿರ್ತಾರೆ. ಯಾರೋ ಮಾಡಿರ್ತಾರೆ ಸೃಷ್ಟಿ, ಹೆಂಡತಿ ಮನೆ ಇದ್ರ ಸತ್ಯಾಸತ್ಯ ಗೊತ್ತಾಗಿ ಸೇರೋವಂಥದ್ದು. ಅಂದರೆ ಒಳ್ಳೇದು ಆಗುತ್ತೆ,
ಕೆಲವೊಂದು ಕಾಲಗರ್ಭದಲ್ಲಿ ನಾವು ಕಾಲಕ್ಕಿಂತ ಮಿಗಿಲಾದವರಲ್ಲ, ಸಮಯದ ಗತಿಯಲ್ಲಿ ಯಾರು ಕೂಡ ಅಂಥ ವಿಷಯದಲ್ಲಿ ಯಾರು ಪರಿಣಿತಿ ಹೊಂದಲಿಕ್ಕೆ ಸಾಧ್ಯನೂ ಇಲ್ಲ. ಅದು ಸರಿ ಹೋಗದೆ ಇರೋದು ಸರಿ ಹೋಗಲ್ಲ. ಕೆಲವೊಂದು ಬಹಳಷ್ಟು ಸರಿ ಹೋಗುತ್ತೆ. ಈ ಅಪಪ್ರಚಾರ ಅನ್ನುವಂಥ ಒಂದು ಕೂಪಕ್ಕೆ ಸಿಲುಕಿ ಸಾಕಷ್ಟು ಜನ ನೊಂದು ಬೆಂದೋಗಿರ್ತಾರೆ ಗುರುಗಳೇ. ಅಂಥವ್ರಿಗೆ ಸರಳ ಪರಿಹಾರಗಳನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನಿಮ್ಮ ಸುತ್ತಮುತ್ತಲೂ ಕೂಡ ಈ ರೀತಿಯಾದಂಥ ಅಪಪ್ರಚಾರ ನಡೀತಾ ಇರುತ್ತೆ. ನಿಮ್ಮ ಕಿವಿಗೂ ಕೂಡ ಬಿದ್ದಿರ್ಬೋದು, ಅಥವಾ ನಿಮ್ಮ ಕಿವಿಗೆ ಬೀಳದೆ ಕೂಡ ಅಪಪ್ರಚಾರಗಳು ನಡೀತಾ ಇರ್ಬೋದು ನಿಮ್ಮ ಸುತ್ತಮುತ್ತ. ಈ ರೀತಿಯಾದಂಥ ಅಪಪ್ರಚಾರಗಳಿಗೆ ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದ್ರೆ ಯಾವ ರೀತಿಯಾಗಿ ಸರಿಯಾದ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ರೆಮಿಡಿಯನ್ನು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತೀರಾ, ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ಬೆಂಗಳೂರಿನ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿ ಗುರುಗಳ ನಿವಾಸ ಹಾಗೆ ಆಫೀಸ್ ಇರುತ್ತೆ. ನೇರವಾಗಿ ಬಂದು ನೀವು ಭೇಟಿಯಾಗ್ಬೋದು. ನಮಸ್ಕಾರ.